ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಪ್ರಿಯರೇ, ಸ್ತುತಿ ಘನ ಮಹಿಮೆ ಯೇಸುವಿಗೆ ಮಾತ್ರ. ಏಕೆಂದರೆ ಮೋಶೆಗಿಂತಲೂ ಮಿಗಿಲಾಗಿ ತಂದೆ ದೇವರ ಕೋಪವನ್ನ ಶಮನಗೊಳಿಸಿದ ನಮ್ಮ ಒಳ್ಳೆ ಮಧ್ಯಸ್ಥಿಕ ಯೇಸುವಾಗಿದ್ದಾರೆ. ಇವತ್ತು ನಿನ್ನ ಮೇಲೆ ಆತನ ಕೋಪ ಇಲ್ಲ, ಆತನ ಆ ಕೋಪದ ಅಗ್ನಿ ಇಲ್ಲ, ಬದಲಿಗೆ ಆತನ ಕೃಪೆ ಇದೆ, ಆತನ ಕೃಪೆ ಇದೆ, ಆತನ ಕರುಣೆ ಇದೆ. ಯೆರೆಮೀಯ ಪ್ರವಾದಿಯ ಗ್ರಂಥ ಪ್ರಲಾಪಗಳು, ಪ್ರವಾದಿ ಯೆರೆಮೀಯ ಪ್ರಲಾಪಗಳಲ್ಲಿ ಬರೆಯುವಾಗ ಆತ ಹೇಳ್ತಾನೆ, ನಾವಿಂದು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ, ಸರ್ವೇಶ್ವರನ ಕರುಣೆಯಿಂದ. ಇವತ್ತು ನನಗೆ ನಿನಗೆ ದೇವರು ಕರುಣೆಯನ್ನು ತೋರಿದ್ದಾರೆ, ದಯೆಯನ್ನು ತೋರಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೃದಯದಿಂದ ಹೇಳೋಣ, ಸ್ತೋತ್ರ ಅಪ್ಪ, ನೀನು ತೋರಿದ ಕರುಣೆಗಾಗಿ, ನೀನು ತೋರಿದ ಕೃಪೆಗಾಗಿ ಸ್ತೋತ್ರ ಯೇಸುವೆ, ವಂದನೆ ಅಪ್ಪ. ಒಟ್ಟಿಗೆ ಸೇರಿ ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಒಟ್ಟಿಗೆ ಸೇರಿ ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನಾನು ನೀನು ಆರಾಧಿಸುತ್ತಿರುವಂತ ದೇವರು ಕನಿಕರ ಉಳ್ಳಂತ ದೇವರು. ದೇವರು ಎಂದು ಹೇಳುವುದಕ್ಕಿಂತ ಮಿಗಿಲಾಗಿ ಕನಿಕರ ಉಳ್ಳಂತ ತಂದೆಯಾಗಿದ್ದಾರೆ. ಇವತ್ತು ನೀನು ನಿಂತಿರುವುದು ಕೋಪಿಷ್ಠನ ಮುಂದೆ ಅಲ್ಲ, ಕೋಪಿಷ್ಠ ಭರಿತ ದೇವರ ಮುಂದೆ ಅಲ್ಲ, ಕರುಣಾಭರಿತ ತಂದೆಯ ಮುಂದೆ, ಕರುಣಾಭರಿತ ತಂದೆಯ ಮುಂದೆ, ಸಕಲ ಸಾಂತ್ವನವನ್ನ ನೀಡಲು ಶಕ್ತನಾದ ತಂದೆಯ ಮುಂದೆ. ಆ ಯೇಸುವನ್ನ ನೋಡುತ್ತಾ ಹೇಳು, ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಎಂದು ಹೃದಯದಿಂದ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಅಪ್ಪ, ವಂದನೆ ಅಪ್ಪ, ಥ್ಯಾಂಕ್ ಯು ಜೀಸಸ್. ಕನಿಕರವುಳ್ಳವನೇ ಮನ ಮರುಗುವ ದೇವನೇ, ಕನಿಕರವುಳ್ಳವನೇ ಮನ ಮರುಗುವ ದೇವನೇ. ನಿಜವಾಗಲೂ ನಂಬಿ ಹೇಳೋಣ, ಕನಿಕರವುಳ್ಳವನೇ ಮನ ಮರುಗುವ ದೇವನೇ, ಕನಿಕರವುಳ್ಳವನೇ
ಮನ ಮರುಗುವ ದೇವರೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವರೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವರೇ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಪ್ರಿಯರೇ, ಇವತ್ತು ನಿನ್ನ ಅಂತರಂಗದಿಂದ ಒಂದು ಕೂಗು ಬರಲಿ, ಅಪ್ಪ ಎಂದು ನಿನ್ನ ಅಂತರಂಗದಿಂದ ಒಂದು ಕೂಗು ಬರಲಿ. ಅಂದು ಶಿಷ್ಯರು ಕೇಳ್ತಾರೆ, ಪ್ರಭುವೇ ನಮಗೆ ಪ್ರಾರ್ಥನೆಯನ್ನ ಕಲಿಸಿಕೊಡಿ ಎಂದು ಕೇಳುವಾಗ ಯೇಸು ಅವರಿಗೆ ಕಳುಹಿಸಿಕೊಟ್ಟಂತ ಪ್ರಾರ್ಥನೆಯಲ್ಲಿ ಮೊದಲನೆಯದಾಗಿ ಯೇಸು ಹೇಳಿದ್ದು, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ಆ ಫಾದರ್ ಹೂ ಆರ್ಟ್ಸ್ ಇನ್ ಹೆವೆನ್. ಇವತ್ತು ನಿನ್ನ ಅಂತರಂಗದಿಂದ ಆ ತಂದೆಯ ಹಾಗೆಯೇ ಗುರುತಿಸು ಸಹೋದರ ಸಹೋದರಿ. ಅವರು ನಿನ್ನ ತಂದೆಯಾಗಿದ್ದಾರೆ, ದೇವರು ನಿನ್ನ ತಂದೆಯಾಗಿದ್ದಾರೆ. ಆ ಯೇಸುವನ್ನ ಹೃದಯದಿಂದ ವಿಶ್ವಾಸದಿಂದ ಗುರುತಿಸುತ್ತಾ ಹೇಳೋಣ, ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ಜೀಸಸ್. ಎಲ್ಲರ ಅಂತರಂಗಗಳಲ್ಲಿಯೂ ಆ ಕೂಗು ಉಂಟಾಗಲಿ ಸ್ವಾಮಿ. ಸ್ತೋತ್ರ ಯೇಸುವೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವರೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಟ್ಟವರೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಟ್ಟವರೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವರೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಟ್ಟವರೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಟ್ಟವರೇ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಪ್ರಿಯರೇ, ಯೇಸು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಯೇಸು ಹೇಳುವ ಮಾತು, ಪಾಪಿಗಾಗಿ ಪ್ರಾಣ ಕೊಡುವ ಪ್ರೀತಿಗಿಂತ ಎಂದು ಯೇಸು ಹೇಳಲಿಲ್ಲ, ಗೆಳೆಯನಿಗಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ,
ನೀನು ಪಾಪದಲ್ಲಿ ಇದ್ದಾಗಲೇ ನಿನ್ನನ್ನು ಗೆಳೆಯ ಎಂದು ಕರೆದದ್ದು ಯೇಸು ಮಾತ್ರ. ಯೇಸು ಮಾತ್ರ. ಆ ಯೇಸುವನ್ನ ನೋಡು. ಇವತ್ತು ನಿನ್ನನ್ನು ಯಾರು ಗೆಳೆಯ ಎಂದು ಕರೆಯದೇ ಇರಬಹುದು. ನಿನ್ನನ್ನು ಗೆಳೆಯ ಎಂದು ಕರೆದು ಗೆಳೆಯನಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆದ ಆ ಯೇಸುವಿನ ಪ್ರೀತಿಯನ್ನು ನೋಡುತ್ತಾ ಹೃದಯದಿಂದ ಹೇಳು, ಸೃಷ್ಟಿಗಿಂತ ಸ್ತೋತ್ರ ಅಪ್ಪ, ನನಗಾಗಿ ಜಡಿಯಲ್ಪಟ್ಟವನೇ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ. ವಿಶ್ವಾಸಿಸಿ ಹೇಳೋಣ, ನನಗಾಗಿ ಜಡಿಯಲ್ಪಟ್ಟೆ. ಮತ್ತೊಮ್ಮೆ ಹೇಳೋಣ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಪಾಪಿಯ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ಪಾಪಿಯ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲು, ಹಾಲೆಲೂಯಾ. ಆರಾಧನೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ, ಆರಾಧನೆ ತಂದೆಯೇ, ಆರಾಧನೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ. ಸ್ತುತಿಗದ ಮಹಿಮೆಯಿಲ್ಲ ನಿನಗೆ ಸಲ್ಲಿಸುವೆ, ಸ್ತುತಿಗದ ಮಹಿಮೆಯಲ್ಲ ನಿನಗೆ ಸಲ್ಲಿಸುವೆ, ಸ್ತುತಿಗದ ಮಹಿಮೆಯಿಲ್ಲ ನಿಮಗೆ ಸಲ್ಲಿಸುವೆ. ಕರಗಳನ್ನು ತಟ್ಟುತ್ತಾ ಸ್ತುತಿಗದ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಔಷಧಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆನು ನಿನ್ನ, ಔಷಧಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ, ಔಷಧಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆನು ನಿನ್ನ, ಔಷಧಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹಲ್ಲೆಲೂಯಾ, 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 ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, 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 ಹಲ್ಲೆಲೂಯಾ, ಯೇಸುವೇ, ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ, ಹೃದಯದಿಂದ ಹೇಳೋಣ,
ಹಲ್ಲೆಲೂಯಾ 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 ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಯೇಸುವೇ ಸ್ತೋತ್ರಪ್ಪ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನಿನಗಾಗಿ ಯೇಸು ನನಗಾಗಿ ಜಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಪಾಪಿಯ ಜೀವನ ನಡೆಸಿದ ನನಗೆ ಹೊಸ ಜೀವ ಕರುಣಿಸಿದೆ. ಪಾಪಿಯ ಜೀವನ ನಡೆಸಿದ ನನಗೆ ಹೊಸ ಜೀವ ಕರುಣಿಸಿದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಕುಳಿತುಕೊಳ್ಳೋಣ ಒಂದು ಸ್ವಲ್ಪ ಸಮಯ. ಇವತ್ತು ನಾವು ಹಾಡುತ್ತಿರುವಂಥ ಹಾಡಿನ ಅರ್ಥ ಅನುಭವ ನಿಜವಾಗ್ಲೂ ನಮಗೆ ಆದರೆ ನಮ್ಮಂಥ ಭಾಗ್ಯವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಓದಿದ ವಾಕ್ಯದ ಪ್ರಕಾರ ದುರುಳರ ಮೇಲೆ ದಿನ ಬಿಡದೆ ಕೋಪಗೊಳ್ಳುವನು ಆತನು. ಇವತ್ತು ನಾವು ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ, ನಾನು ಒಂದು ಪಾಪವನ್ನು ಮಾಡದೆ ನನ್ನ ಆಲೋಚನೆಯಿಂದ, ನನ್ನ ಮನಸ್ಸಿನಿಂದ, ನನ್ನ ಕ್ರಿಯೆಯಿಂದ, ನನ್ನ ಶರೀರದಿಂದ ಒಂದು ಪಾಪ ಮಾಡದೆ ನೀತಿಯ ಜೀವನವನ್ನು ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಧೈರ್ಯವುಳ್ಳಂಥ ವ್ಯಕ್ತಿಗಳು ಇಲ್ಲಿ ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ದುಷ್ಟ ಜೀವನ, ದುರುಳನ ಜೀವನವನ್ನು ನಡೆಸಿದಂಥ ವ್ಯಕ್ತಿಗಳೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ದುರುಳುತನ ಅಥವಾ ನಮ್ಮ ದುಷ್ಟತನ ಯಾವ ರೀತಿ ಇತ್ತು ಅಂತ ಹೇಳಿದರೆ, ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಅವರು ವಿವರಣೆ ಮಾಡ್ತಾರೆ. ಅದನ್ನು ನಾವು ಓದೋಣ. ತೀತನಿಗೆ ಬರೆದ ಪತ್ರಿಕೆ ಒಂದು ವಾಕ್ಯವನ್ನು ಓದಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಎಂಥ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ ಇರುವಂಥ ವಚನಗಳು. ಹಿಂದೆ ನಾವು ಬೇಡ, ಹಿಂದೆ ನಾನು ಅವಿವೇಕಿಯು ಅವಿಧೇಯನು ಆಗಿ ದಾರಿ ತಪ್ಪಿ ಹೋಗಿದ್ದೆ. ಮುಂದೆ ಅನೇಕ ಪ್ರಲೋಭನೆಗಳಿಗೂ ದುರಿಚ್ಛೆಗಳಿಗೂ ಗುಲಾಮನಾಗಿದ್ದೆ. ದುಷ್ಟತನ ಹಾಗೂ ಮತ್ಸರಗಳಲ್ಲಿ ಕಾಲ ಕಳೆಯುತ್ತಾ ಏನ್ ಮಾಡ್ತಾ, ವೇಸ್ಟಿಂಗ್ ಟೈಮ್, ಕಾಲ ಕಳೆಯುತ್ತಾ ಅಸಹ್ಯರು ಪರಸ್ಪರ ದ್ವೇಷಿಗಳು ಆಗಿದ್ದೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಗಮನಿಸಬೇಕಾದಂಥ ವಿಷಯಗಳು ಯಾವುದು ಅಂದರೆ, ತಪ್ಪಿ ಹೋಗಿದ್ವಿ ನಾವೆಲ್ಲರೂ. ದಾರಿ ಗೊತ್ತಿಲ್ಲ ನಮಗೆ, ಮುಂದೆ ಹೇಗೆ ಹೋಗಬೇಕು. ಈಗ ನಾವು ಯಾರಾದರೂ ನಮ್ಮ ಊರಲ್ಲಿ ಏನೂ ಇಲ್ಲದೆ ಒಂದು ವಾರ ರೋಡಲ್ಲೇ ಓಡಾಡ್ತಾ ಇದ್ರೆ ನಾವೇನಂತ ಕರಿತೀವಿ, ಗೊತ್ತು ಗುರಿ ಇಲ್ಲದಂಥ ಒಂದು ವ್ಯಕ್ತಿ, ದಿಕ್ಕು ದೆಸೆ ಇಲ್ಲ ಇವನಿಗೆ ಯಾರು ಗತಿ ಇಲ್ಲ ಅಂತೀವಲ್ವಾ.
ಆ ರೀತಿಯ ಪರಿಸ್ಥಿತಿ ನಮ್ಮ ಜೀವನ ಹಿಂದೊಮ್ಮೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮುಂದೆ ಹೇಳ್ತಾರೆ ಗುಲಾಮತನ. ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ, ನಮ್ಮನ್ನು ಯಾರು ಹಿಡಿದಿಟ್ಟಿಲ್ಲ, ನಾವು ಸ್ವತಂತ್ರರಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಆದರೆ ಹಿಂದೊಮ್ಮೆ ನಾವು ತುಂಬ ಸ್ವತಂತ್ರದಲ್ಲಿ ಇದ್ದರೂ ಕೂಡ ಒಳಗಡೆ ಅನೇಕ ಗುಲಾಮತನದಲ್ಲಿ ನಾವಿದ್ವಿ. ಅನೇಕ ಗುಲಾಮ ವಸ್ತುಗಳಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ಪಾಪಕ್ಕೆ ಗುಲಾಮರಾಗಿದ್ವಿ ನಾವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅಂದರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಒಂದು ಕಂಡೀಷನ್ನಲ್ಲಿ ಇದ್ವಿ, ಗುಲಾಮತನದಲ್ಲಿ ಇದ್ವಿ. ಮುಂದೆ ಹೇಳ್ತದೆ ಮತ್ಸರಗಳಲ್ಲಿ ಕಾಲ ಕಳೀತಾ ಇದ್ವಿ. ಮತ್ಸರ ಅಂದರೆ ವಿಷ ಇಟ್ಕೊಂಡಿದ್ವಿ ಒಳಗಡೆ. ಯಾರಾದರೂ ಹೇಳ್ತೀರಾ ವಿಷ ಇಟ್ಕೊಂಡವನು ಸಮಾಧಾನವಾಗಿ ಬದುಕ್ತಾನ? ನಮ್ಮ ಜೀವನನೂ ಅದೇ ರೀತಿ ಇತ್ತು. ಮತ್ಸರ, ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ, ಅವರು 1 ಮಾಡಿದರೆ ನಾವು 2 ಮಾಡಬೇಕು, ಅವ್ರು 10 ಮಾಡಿದರೆ ನಾವು 20 ಮಾಡಬೇಕು. ಆ ರೀತಿ ಮತ್ಸರದಲ್ಲಿದ್ವಿ ನಾವು. ಮಾತ್ರ ಅಲ್ಲ, ಅಸಹ್ಯರು, ಪರಸ್ಪರ ದ್ವೇಷಗಳು, ರಿವೆಂಜ್ ಇಟ್ಕೊಂಡಿದ್ವಿ. ಹೌದಾ? ರಿವೆಂಜ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಸರಿಯಾದ ಸಮಯ ಸಿಗಲಿ, ಆ ಸಮಯಕ್ಕೆ ಅವನು ಏನು ಮಾಡಿದಾನೋ ಅದಕ್ಕೆ ಪ್ರತಿಯಾಗಿ ನಾನು ಮಾಡ್ತೇನೆ. ಈ ಒಂದು ಹೊಲಸಿನ ಕಂಡೀಷನ್ನಲ್ಲಿ ಇದ್ದಂಥ ನಮ್ಮನ್ನು ದೇವ್ರು ಏನು ಮಾಡಿದ್ರು ಅಂದರೆ, ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರು, ಅಂದರೆ ನೀನು ಒಂದು ಪಾಪ ಮಾಡಿಲ್ಲ, ನಿನಗೆ ಪಾಪ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ, ಪಾಪ ಅಂತ ಒಳಗಡೆ ಕರ್ಕೊಂಡ್ರೆ ಹೆಂಗೆ ತಾನೇ ಒಪ್ಕೊಳ್ಳೋಕ್ಕಾಗುತ್ತೆ? ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇದು ನಮ್ಮ ಸ್ವಂತ ಬುದ್ಧಿಗೆ, ನಮ್ಮ ಮಾನಸಿಕವಾದ ಆಲೋಚನೆಗೆ ಮೂರ್ಖತನ ಅನ್ಸುತ್ತೆ, ಅಸಾಧ್ಯ ಅನ್ಸುತ್ತೆ, ಹೇಗೆ ಸಾಧ್ಯ ಇದೆಲ್ಲ ಅನ್ಸುತ್ತೆ. ಬಟ್ ದೇವರಿಗೆ ಇದು ಸಾಧ್ಯ ಆಯ್ತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. 5ನೇ ವಾಕ್ಯದಲ್ಲಿ ನಾವು ಅದನ್ನು ಓದ್ತೀವಿ. ಆಗ ಅವರೇ ನಮ್ಮನ್ನ ಉದ್ಧರಿಸಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾರು ನಮ್ಮನ್ನು ಉದ್ಧಾರ ಮಾಡಿದ್ರು? ನಮ್ಮ ಪ್ರಾರ್ಥನೆ ಅಲ್ಲ, ಉಪವಾಸ ಅಲ್ಲ, ದಾನ ಧರ್ಮ ಅಲ್ಲ, ಪುಣ್ಯ ಕಾರ್ಯಗಳಲ್ಲ, ಏನೂ ಅಲ್ಲ, ಯೇಸು ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸು ಎಂಬ ಪದದ ಅರ್ಥನೇ ಏನು ಗೊತ್ತಾ? ನನ್ನನ್ನ ನನ್ನ ಪಾಪದಿಂದ ರಕ್ಷಿಸಿ ಉದ್ಧಾರ ಮಾಡೋದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇವತ್ತು ಯೇಸು ರಕ್ಷಿಸಿ ಆಯ್ತು, ರಕ್ಷಣೆ ಆಯ್ತು, ಹೋಗ್ಬಿಡಪ್ಪ ಅಂತ ಬಿಟ್ಟಿಲ್ಲ, ಉದ್ಧಾರ ಮಾಡಿದ್ದಾರೆ. ಉದ್ಧಾರ ಅನ್ನೋದು ಒಂದು ಎಕ್ಸ್ಟ್ರೀಮ್ ವರ್ಡ್. ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ನೀನು ಅದನ್ನು ಏನಂತಾರೆ, ಕಳೆದುಕೊಳ್ಳುವಂಥ ಒಂದು ಆಲೋಚನೆ ನಿನಗೆ ಬೇಡ. ಮತ್ತೆ ನಾನು ಆ ಗುಂಡಿಗೆ ಬಿದ್ದೋಗ್ತೀನೇನೋ, ಇಲ್ಲ. ಆದರೆ ನಾವು ಇದನ್ನು ನಿಜವಾಗ್ಲೂ ನಂಬಿದ್ರೆ ಜಯಭರಿತ ಜೀವನದಲ್ಲಿ ಹೋಗ್ತೀವಿ. ಆದರೆ ಇವತ್ತು ಆಗ್ತಾ ಇಲ್ಲ. ಯಾಕೆ ಅಂದರೆ ಇದನ್ನು ನಾವು ನಿಜವಾಗ್ಲೂ ನಂಬಿಲ್ಲ, ಒಪ್ಕೊಂಡಿಲ್ಲ ನಾವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಮ್ಮನ್ನು ರಕ್ಷಿಸಿ ಹಾಗೆ ಅರ್ಧಕ್ಕೆ ಬಿಟ್ಟು ಹೋಗೋದಕ್ಕಲ್ಲ, ಮಹಿಮೆಗೆ ಕರ್ಕೊಂಡು ಹೋಗೋದಕ್ಕೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇವತ್ತು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಯಾಕೆ ಗೊತ್ತಾ? ಏನೋ ಒಂದಷ್ಟು ಸ್ತುತಿ ಸ್ತೋತ್ರ ಹಾಡಿ ಪ್ರತಿದಿನ ಪ್ರತಿ ಬುಧವಾರ ವಾಕ್ಯ ಕೇಳಿಸಿಕೊಂಡು ನಮ್ಮ ಜರ್ನಿ ಇಲ್ಲಿಗೆ ಎಂಡಲ್ಲ, ಇದು ನಮ್ಮ ಪ್ರಾರಂಭ ಅಷ್ಟೇ. ಪ್ರೈಸ್ ದ ಲಾರ್ಡ್. ನಮ್ಮ ಜರ್ನಿ ಇದೆ. ಒಂದು ಹಾಡು ಕೂಡ ನೀವು ಕೇಳಿಸ್ಕೊಂಡಿರ್ಬೋದು, ಎಲ್ಲೋ ಒಂದು ಲೋಕ ಇದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಅಲ್ಲಿ ಸ್ವಾರ್ಥ ಇಲ್ಲ, ಪಾಪ ಇಲ್ಲ, ದ್ವೇಷ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಏನೂ ಇಲ್ಲ. ಅಲ್ಲಿ ಒಂದೇ ಇರೋದು, ಪ್ರೀತಿ ಇದೆ. ಪ್ರೈಸ್ ದ ಲಾರ್ಡ್. ಪರಿಪೂರ್ಣವಾದ ಪ್ರೀತಿ ಇದೆ. ನೋಡಿ, ಇಲ್ಲಿ ದೇವರು ಕೊಡುವಂಥ ಒಂದು ಸ್ವಲ್ಪ ಪ್ರೀತಿಗೆ ನಾವು ಅಳ್ತೀವಿ, ಗೋಳಾಡ್ತೀವಿ, ಶರಣಾಗ್ತೀವಿ, ಒಪ್ಕೊಳ್ತೀವಿ, ತಗ್ಗಿಸಿಕೊಳ್ತೀವಿ. ಅಂದರೆ ಯೋಚನೆ ಮಾಡಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ಸ್ವರ್ಗದಲ್ಲಿ ಆತನ ಮುಂದೆ, ಪರಿಪೂರ್ಣ ಪ್ರೀತಿಯ ಮುಂದೆ ನಾವು ಮುಖಾಮುಖಿ ಭೇಟಿ ಆಗುವಾಗ ನಿಜವಾಗ್ಲೂ ನಾವೇ ಒಂದು ಪ್ರೀತಿಯಾಗಿ ಮಾರ್ಪಾಡಾಗ್ತೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿಯವರೆಗೂ ಒಂದು ಹೋರಾಟ ಇದೆ, ಒಂದು ನರಳಾಟ ಇದೆ, ಒಂದು ಸ್ಟ್ರಗಲ್ ಇದೆ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಟೇಸ್ಟ್ ಕಳ್ಕೊಳ್ಬಾರ್ದು ನೀನು ಅಂತ ಹೇಳಿ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಕೊಟ್ಟು ನಮ್ಮನ್ನು
ಏನಂತಾರೆ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ. Hallelujah. ಈ ಫ್ರಿಜ್ಜಲ್ಲೆಲ್ಲ ನಿಮ್ಮ ಮನೆಯಲ್ಲಿ ಫ್ರಿಜ್ ಏನಾದರೂ ಇದ್ದರೆ ಅದರಲ್ಲಿ ನೀವು ಕೆಲವೊಂದು ಮಾಂಸ ಇರ್ಬೋದು, ಕೆಲವೊಂದು ಐಟಮ್ಸ್ ಇರ್ಬೋದು, ಅದನ್ನು ನೀವು ಅದರಲ್ಲಿ ಇಡ್ತೀರಿ ಅಲ್ವಾ? ಯಾಕೆ ಇಡ್ತೀರಿ? ಹಾಳಾಗಬಾರ್ದು ಅಂತ. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ. Hallelujah. ದೇವ್ರು ಯಾಕೆ ಗೊತ್ತಾ ಪ್ರತಿ ಬುಧವಾರ ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನ ಸ್ವಲ್ಪನೇ ಅವರ ಪ್ರೀತಿಯ ಒಂದು ಅರಿವನ್ನು ಅನುಭವವನ್ನು ಕೊಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಹಾಳಾಗದೇ ಇರೋ ಥರ ಏನಂತಾರೆ ಕಾಪಾಡ್ಕೊಳ್ಬೇಕಲ್ವಾ, ಪ್ರಿಸರ್ವ್ ಮಾಡಿಡಬೇಕಲ್ವಾ, ಸೇಫ್ ಆಗಿಡಬೇಕಲ್ವಾ. ಇನ್ನೂ ಡೆಸ್ಟಿನೇಷನ್ ರೀಚ್ ಆಗಿಲ್ಲ ಅಲ್ವಾ, ಅದಕ್ಕೋಸ್ಕರ ಪ್ರೀತಿಯ ಸಹೋದರ ಸಹೋದರಿ. ಪ್ರೈಸ್ ದ ಲಾರ್ಡ್. Praise the Lord. ಆದ್ರಿಂದ ನೀವು ಬೇಸರ ಪಟ್ಕೊಳ್ಬೇಡಿ, ಚಿಂತೆ ಪಟ್ಕೊಳ್ಬೇಡಿ. ಅಯ್ಯೋ ನನಗೇನು ಆಗ್ತಾ ಇಲ್ವೇ, ನನಗೇನು ಅನುಭವ ಆಗ್ತಾ ಇಲ್ವೇ. ನೆಕ್ಸ್ಟ್ ಡೇ ಇದೆ, ಇನ್ನೊಂದು ದಿನ ಇದೆ. ನಾವು ಈ ಒಂದು ಮನೋಭಾವನೆಯಲ್ಲಿದ್ದರೆ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಬುಧವಾರ ನನಗೆ ಅನುಭವ ಸಿಗುತ್ತೆ, ಈ ಬುಧವಾರ ಸಿಗಲಿ ಅಂತ ನೀವು ದಾಹದಿಂದ ಇರಿ. ಸಿಗ್ಲಿಲ್ವಾ, ಬೇಸರ ಬೇಡ, ದೇವರು ಕೊಡ್ತಾರೆ, ಅವರ ಸಮಯಕ್ಕೆ ತಕ್ಕ ಸಮಯಕ್ಕೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ. Hallelujah. ಯಾಕಂದ್ರೆ ನಾವು ಆತನ ಜೊತೆ ಪ್ರಯಾಣ ಮಾಡ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. Praise the Lord. ಸೊ ಆದ್ರಿಂದ ನಿಮಗೆ ಹಾಡಿನ ಸಾಲುಗಳು ಗೊತ್ತಿರ್ಬೋದು, ನನ್ನಲ್ಲಿ ಮಮತೆ ಇಟ್ಟು. ಇವತ್ತು ಮಮತೆ ಅಂತ ಹೇಳುವಾಗ ನಮಗೆ ನೆನಪು ಬರೋದು ಯಾರು? ತಾಯಿ. ತಾಯಿ ಅಲ್ವಾ? ನೋಡಿ, ತಾಯಿಯಲ್ಲಿ ಮಮತೆ ದೇವ್ರು ಇಡ್ಲಿಲ್ಲ ಅಂದಿದ್ರೆ ಮಕ್ಕಳು ಬೀದಿ ಪಾಲಾಗ್ತಾ ಇದ್ರು. ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ. ತಾಯಿಯಲ್ಲಿ ಆ ಮಮತೆ ಇಟ್ಟಿದ್ರಿಂದ ಇವತ್ತು ನಾವೆಲ್ಲರೂ ಮಕ್ಕಳಾಗಿ ಇಲ್ಲಿ ಕುತ್ಕೊಂಡಿದ್ದೀವಿ. ಪ್ರೈಸ್ ದ ಲಾರ್ಡ್. Praise the Lord. ದೇವರು ನಮ್ಮಲ್ಲಿ ಆ ಮಮತೆಯನ್ನು ಇಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಮಮತೆ ಇಟ್ಟು ಏನು ಮಾಡಿದ್ರು? ಈಗ ತಾಯಿಗೆ ಒಂದು ಮಗು ಮೇಲೆ ಮಮತೆ ಇರುವಾಗ ತಾಯಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾಳ ಮಗುಗೋಸ್ಕರ. ಹೌದಾ? ಯಾರ ಮುಂದೆ ಬೇಕಾದರೂ ಆ ಮಗು ಗಲೀಜು ಮಾಡಿದರೆ ಎತ್ತೋದಕ್ಕೆ ರೆಡಿ ಆಗ್ತಾಳ? ಅಸಹ್ಯ ಪಡ್ತಾಳ? ಯಾಕೆ ಹೇಳಿ? ಮಮತೆ ಇದೆ. ಇವತ್ತು ಯೇಸು ಸ್ವಾಮಿ ನನ್ನಲ್ಲಿ ನಿಮ್ಮಲ್ಲಿ ಮಮತೆ ಇಟ್ಟು ಮಾಡಿದ ಕಾರ್ಯ ಏನು ಗೊತ್ತಾ? ಏನೋ ನಮ್ಮ ಗಲೀಜನ್ನು ಕ್ಲೀನ್ ಮಾಡಿಲ್ಲ, ನಮ್ಮ ಒಂದು ಏನೋ ಒಂದು ಮಾಡಿ ನಮ್ಮನ್ನು ಕಾಪಾಡಿದ್ದಲ್ಲ, ಅವರ ರಕ್ತವನ್ನು ಕೊಟ್ಟು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ರಕ್ತದಲ್ಲಿ 1% ಕೂಡ ಪಾಪ ಇಲ್ಲ. ಸಿನ್ಲೆಸ್ ಬ್ಲಡ್, ನಿಷ್ಕಳಂಕ ರಕ್ತ, ಕಳಂಕನೇ ಇಲ್ಲ. ಆ ರಕ್ತದಲ್ಲಿ ನನ್ನನ್ನು ನಿಮ್ಮನ್ನು ತೊಳೆದಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ, ಅವರು ನಮ್ಮ ಮೇಲೆ ಎಷ್ಟು ಮಮತೆ ಇಟ್ಕೊಂಡಿದ್ದಾರೆ. ಮಮತೆ ಇಟ್ಟು ನನಗಾಗಿ ಬಲಿಯಾಗಿ, ಅವರಿಗೆ ಆಸೆ ಏನು ಗೊತ್ತಾ? ನಾನು ಅವರಿಗೆ ಸ್ವಂತದವನಾಗಿ ಮಾತ್ರನೇ ಬದುಕಬೇಕು. ಹೀಸ್ ಎ ಜೆಲಸ್ ಗಾಡ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನನ್ನನ್ನು ಬೇರೆ ಯಾರೂ ಕೂಡ ಕೈ ಹಾಕಿ ಸ್ವಂತವಾಗಿಸಿಕೊಳ್ಳಬಾರ್ದು, ಅದಕ್ಕೇನೆ ಬೆಲೆ ಕೊಟ್ಟಿದ್ದಾರೆ. ಯೇಸು ಒಂದು ಚಾಲೆಂಜ್ ಬೇಕಾದರೂ ಮಾಡ್ತಾರೆ. ನನ್ನ ರಕ್ತಕ್ಕಿಂತಲೂ ಮಿಗಿಲಾದ ಒಂದು ರಕ್ತವನ್ನು ಕೊಟ್ಟು ಇವನ್ನ ಕೊಂಡುಕೋ, ಪರವಾಗಿಲ್ಲ, ನೋಡ್ತೀನಿ. ಆಗುತ್ತಾ? ಯೇಸು ಮಾಡುವಂಥ ಒಂದು ಚಾಲೆಂಜ್. ಇವತ್ತು ನನಗೆ ನಿಮಗೆ ಯೇಸು ಕೊಟ್ಟಿರುವಂಥ ಬೆಲೆ ದ ಅಲ್ಟಿಮೇಟ್, ಆತನ ರಕ್ತ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಆ ರಕ್ತವನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ಶಿಲುಬೆಯ ಮೇಲೆ ಆ ರಕ್ತ ನಿನಗಾಗಿ ಸುರಿಯಲ್ಪಟ್ಟಂತ ರಕ್ತ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿರಪರಾಧಿಯ ರಕ್ತ ಅದು, ನಿಷ್ಕಳಂಕದಿಂದ ಕೂಡಿದ ರಕ್ತ ಅದು, ನಿರ್ದೋಷದಿಂದ ಕೂಡಿದ ರಕ್ತ ಅದು, ಅಮೂಲ್ಯವಾದ ಬೆಲೆ ಕಟ್ಟಲಾಗದಂತ ರಕ್ತ. ಆ ರಕ್ತವನ್ನು ಸುರಿಸಿ ನನ್ನನ್ನು ನಿನ್ನನ್ನು ಕೊಂಡುಕೊಂಡಂತ ಯೇಸುವನ್ನ ನೋಡಿ ಹೇಳು, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ
ತೊಳೆದೆ ನನ್ ಪಾಪವೆಲ್ಲ ನನಗಾಗಿ ರಕ್ತ ಸುರಿಸಿ ಯೇಸುವೆ ತೊಳೆದೆ ನನ್ ಪಾಪವೆಲ್ಲ ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಆರಾಧನೆ ನಿಮಗೆ ಅನುದಿನವೂ ನಿಮಗೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಹೃದಯದಿಂದ ಹೇಳೋಣ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ಬಲಿಯಾದೆ ಶಿಲುಬೆಯಲ್ಲಿ ಬಲಿಯಾದಿ ಶಿಲುಬೆಯಲ್ಲಿ ನನಗಾಗಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರಿಯರೇ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಮಾಡಿದಂತ ಯೇಸುವಿನ ಮುಂದೆ ನೀನು ನಿಂತಿದ್ದೀಯ. ನಿನ್ನನ್ನ ಯೇಸು ಸಮಾಧಾನ ಮಾಡಿದ್ದು, ತಂದೆಯ ಕೋಪವನ್ನ ಯೇಸು ಸಮಾಧಾನ ಮಾಡಿದ್ದು ಆತನ ರಕ್ತದಿಂದ. ದುರುಳರ ಮೇಲೆ ದಿನ ಬಿಡದೆ ಕೋಪಗೊಳ್ಳುವಂತ ದೇವರ ಕೋಪವನ್ನ ಯೇಸು ಶಮನ ಮಾಡಿದ್ದಾರೆ. ಇವತ್ತು ದೇವರಿಗೆ ನಿನ್ನ ಮೇಲೆ ಕೋಪ ಇಲ್ಲ. ಥ್ಯಾಂಕ್ ಯು ಜೀಸಸ್. ನಿನ್ನ ರಕ್ತಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಅಪ್ಪ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ಮಗನಾಗಿ ಸ್ತೋತ್ರಪ್ಪ. ನನ್ನನ್ನು ನಿಲ್ಲಿಸಿರುವೆ. ಆರಾಧನೆ ಆರಾಧನೆ
ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಯೇಸುವೇ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ 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 ಮಹಿಮೆಯು ಯೇಸುವೇ ಮಹತ್ವ ಯೇಸುವಿಗೆ ಮಾತ್ರ ನಿಮಗೆ ತಾನೇ ಎಂದೆಂದಿಗೂ ಘನತೆಯು ಘನತೆಯು ಗೌರವವು ಗೌರವವು ಯೇಸುವೇ ಯೇಸುವೇ ನಿಮಗೆ ತಾನೇ ನಿಮಗೆ ತಾನೇ ಘನತೆಯು 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 ಗೌರವವು ಗೌರವವು ಯೇಸುವೇ ನಿಮಗೆ ತಾನೇ ಕರಗಳ ತಟ್ಟಿ ಹಾಡೋಣ. ನನ್ನಲ್ಲಿ ಮಮತೆ ಇತ್ತು ಯೇಸಯ್ಯ ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ತೊಳೆದೆ ನನ್ನ ಪಾಪವೆಲ್ಲ ಸ್ವರಕ್ಕೆ ಹಾಡೋಣ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದಿ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ನಿನಗಾಗಿ ಜೀವಿಸಲು ಎಲ್ಲರೂ ಸೇರಿ ಹೇಳೋಣ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು
ನಿಮಗೆ ತಾನೇ. ಸರಿ ಹೇಳೋಣ. ಆರಾಧನೆ 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 ಅಪ್ಪ ಅಪ್ಪ ನಿಮಗೆ ತಾನೇ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಸ್ತೋತ್ರ ರಾಜ ಯೇಸು ರಾಜ, 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 ಸ್ತೋತ್ರ ರಾಜ ಯೇಸು ರಾಜ. ಆರಾಧನೆ 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 ಅಪ್ಪ 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 ನಿಮಗೆ ತಾನೇ. ನಿಮಗೆ ತಾನೇ. ಆರಾಧನೆ 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 ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧಿಸೋಣ. ಆರಾಧನೆ 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 ಅಪ್ಪ 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 ನಿಮಗೆ ತಾನೇ. ನಿಮಗೆ ತಾನೇ. ನಿಮಗೆ ತಾನೇ. ನಿಮಗೆ ತಾನೇ. ಯೇಸುವೆ ನಿಮಗೆ ತಾನೇ. ನಿಮಗೆ ತಾನೇ. ನಿಮಗೆ ತಾನೇ. ಯೇಸುವೆ ನಿಮಗೆ ತಾನೇ. ಆತ್ಮರೇ ನಿಮಗೆ ತಾನೇ. ಆತ್ಮರೇ ನಿಮಗೆ ತಾನೇ. ನಿಮಗೆ ತಾನೇ. ತಂದೆ ನಿಮಗೆ ತಾನೇ. Hallelujah, 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 hallelujah.